ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟು ಆಲ್ಮೋಸ್ಟ್ ಒಂದು ಮುಕ್ಕಾಲು ಗಂಟೆ ಆಗ್ತಾ ಇದೆ. ಮುಕ್ಕಾಲು ಗಂಟೆಯಲ್ಲಿ ಹೇಗೆ ಹೇಗೆ ಎಲ್ಲೆಲ್ಲಿ ಚಿತ್ರಣ ಇದೆ ಅನ್ನೋದ್ರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಬಂದ್ಗೆ ಬೆಂಗಳೂರಿನಲ್ಲಿ ಪೊಲೀಸರು ಅತಿ ಹೆಚ್ಚು ಭದ್ರತೆಯನ್ನ ಕೈಗೊಂಡಿದ್ದಾರೆ. ಮೆರವಣಿಗೆ ಮಾಡುವಂತಿಲ್ಲ, ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಪ್ರತಿಭಟನೆಗೆ ಅವಕಾಶ ಇರೋದು. ಬಲವಂತವಾಗಿ ಎಲ್ಲಾದರೂ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸುವಂತಹ ಕೆಲಸ ಮಾಡಿದ್ರೆ ಅಂಥವರ ವಿರುದ್ಧ ಶಿಸ್ತು ಕ್ರಮವನ್ನು ಮುಲಾಜಿಲ್ಲದೆ ತೆಗೆದುಕೊಳ್ತೀವಿ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಟೌನ್ ಹಾಲ್, ಮೈಸೂರು ಸರ್ಕಲ್ ಇರ್ಬೋದು, ಮೆಜೆಸ್ಟಿಕ್ ಇರ್ಬೋದು, ಇಲ್ಲೆಲ್ಲ ದೊಡ್ಡ ಸಂಖ್ಯೆಯಲ್ಲೇ ಪೊಲೀಸರು ಕೂಡ ಜಮಾಯಿಸಿದ್ದಾರೆ. 4 ACP ಸೇರಿದಂತೆ 11 ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಭದ್ರತೆ ವ್ಯವಸ್ಥೆಯನ್ನು ನೋಡಿಕೊಳ್ಳಲಾಗ್ತಾ ಇದೆ. ಪ್ರಮುಖ ಸ್ಥಳದಲ್ಲಿ 65 PSIಗಳನ್ನು ನಿಯೋಜನೆ ಮಾಡಲಾಗಿದೆ. ನಗರದಲ್ಲಿ ಒಟ್ಟು 12,000 ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿರೋದ್ರ ಡೀಟೇಲ್ಸ್ ಇದೆ. KSRP 46, CAR ಕೂಡ ದೊಡ್ಡ ಸಂಖ್ಯೆಯಲ್ಲೇ ಜಮಾವಣೆ ಆಗಿದೆ. ಸೊ ಯಾವುದೇ ರೀತಿಯಲ್ಲೂ ಅಹಿತಕರ ಘಟನೆಗೆ ಒಂಚೂರು ಅವಕಾಶ ಕೊಡದಂತೆ, ಸಾರ್ವಜನಿಕರಿಗೆ ಅಡೆತಡೆ ಉಂಟಾಗದಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ಕಾಣಿಸ್ತಾ ಇದೆ. ಇನ್ನು ಕೆಲ ಕಡೆಗಳಲ್ಲಿ ಈಗಾಗಲೇ ಕನ್ನಡಪರ ಹೋರಾಟಗಾರರು ಕೂಡ ಫೀಲ್ಡ್ಗೆ ಇಳಿದಿದ್ದಾರೆ. ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಿಮ್ಮ ಸಪೋರ್ಟ್ ನಮಗೆ ಬೇಕು, ಈ ಬಂದ್ ವಿಚಾರವಾಗಿ ಬಂದ್ ಯಶಸ್ವಿ ಆಗಬೇಕು ಅಂದರೆ ಸಾರ್ವಜನಿಕರು ಕೂಡ ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ಳುವಂತಹ ಪ್ರಯತ್ನವನ್ನು ಅಲ್ಲಲ್ಲಿ ಮಾಡ್ತಾ ಇದ್ದಾರೆ. BMTC ಸಂಚಾರ ಇದೆಯಾ ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ ಇದೆ. BMTC ಬಸ್ಗಳು ಆಪರೇಟ್ ಆಗ್ತಾ ಇದೆ. ಸೊ ಬಸ್ ಹತ್ಬೋದಾ, ಸಿಗುತ್ತಾ ಬಸ್ಸು ಅಂತ ಜಿಜ್ಞಾಸೆಯಲ್ಲಿರೋರಿಗೆ ಉತ್ತರ ಪಬ್ಲಿಕ್ ಟಿವಿಯಲ್ಲಿ ಸಿಗ್ತಾ ಇದೆ. ನೀವು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ. ಹಾರ್ಟ್ ಆಫ್ ದ ಸಿಟಿ ಮೆಜೆಸ್ಟಿಕ್ನಲ್ಲಿ ಚಿತ್ರಣ ಹೀಗಿದೆ. ಎಂದಿನಂತೆ ಹಲವು ಮಾರ್ಗಗಳಿಗೆ ಬಸ್ ಆಪರೇಟ್ ಆಗ್ತಾ ಇದೆ. ಬಟ್ ಬಸ್ ಹತ್ತೋದಕ್ಕೆ ಪ್ರಯಾಣಿಕರ ಸಂಖ್ಯೆನೇ ತುಸು ವಿರಳವಾಗಿದೆ. 3-4 ರೀಸನ್ಸ್ ಇದ್ದಾವೆ. ನಾನು ಆಗಲೇ ಹೇಳ್ತಾ ಇದ್ದೆ, ಒಂದು 4th ಸ್ಯಾಟರ್ಡೆ ಕೆಲವು ಸರ್ವಿಸ್ ಸೆಕ್ಟರ್ಗಳಿಗೆ ರಜಾ ಇದೆ. ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಆಮೇಲೆ MNCಗಳು ಸ್ಯಾಟರ್ಡೆ ಸಂಡೇ ಕಾರ್ಯನಿರ್ವಹಿಸಲ್ಲ. ಇದು ನೀವು ಗಮನಿಸ್ತಾ ಇರುವಂತಹ ಮತ್ತೊಂದು ಚಿತ್ರಣ. ಜನರು ಕಿಕ್ಕಿರಿದು ಇಲ್ಲಿ ತುಂಬಿದ್ದಾರೆ, ವ್ಯಾಪಾರ ವಹಿವಾಟು ಮಾಡೋದಕ್ಕೆ ಅಂತ ಹೇಳಿ ತುಂಬಿರೋದು. ಮತ್ತು ಆಟೋಗಳು ಕೂಡ ಎಂದಿನಂತೆ ರಸ್ತೆಗಿಳಿದಿರೋದನ್ನು ಗಮನಿಸ್ತಾ ಇದ್ದೀರಾ. ಗೂಡ್ಸ್ ಗಾಡಿಗಳು ಕೂಡ ಎಂದಿನಂತೆ ಆಪರೇಟ್ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಇಲ್ಲೂ ಕೂಡ BMTC ಬಸ್ಗಳು ಓಡಾಡ್ತಾ ಇರೋದನ್ನು ನೋಡ್ತಾ ಇದ್ದೀರಾ. ಇಲ್ಲಂತೂ ಒಂಚೂರು ಕೂಡ ಬನ್ನ ಎಫೆಕ್ಟ್ ತಟ್ಟಿದ ಹಾಗೆ ಕಾಣಿಸ್ತಾ ಇಲ್ಲ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಸೂದ್. ಈಗ ತಾವು ಯಾವ ಭಾಗದಲ್ಲಿದ್ದೀರಾ, ಅಲ್ಲಿನ ಚಿತ್ರಣ ಹೇಗಿದೆ ಅಂತ? ಮಮತಾ, ನಾನು ಮೈಸೂರು ರಸ್ತೆ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿದ್ದೇನೆ. ಇವತ್ತು ಬಂದಿದೆ, ಜೊತೆಗೆ 4ನೇ ಶನಿವಾರ ರಜೆ ಕೂಡ ಇದೆ. ರಜೆ ಅಂತ ಅಂದಾಗ, ಅದರಲ್ಲೂ ಶನಿವಾರ ರಜೆ, ವೀಕೆಂಡ್ ರಜೆ ಅಂದಾಗ ಬೆಂಗಳೂರು ಯಾರೆಲ್ಲ ಬೆಂಗಳೂರಿಗೆ ಉದ್ಯೋಗ ಅರಸಿ ಬೇರೆ ಬೇರೆ ಕಾರಣಕ್ಕೆ ಬಂದು ವಲಸಿಗರಾಗಿ ನೆಲೆಸಿರ್ತಾರೆ, ತಮ್ಮ ಊರುಗಳಿಗೆ ಹೋಗಬೇಕು ಅಂದರೆ ವೀಕೆಂಡಲ್ಲಿ ತುಂಬ ಜನ ಹೋಗ್ತಾರೆ, ಜೊತೆಗೆ ಸುತ್ತಾಟಕ್ಕೂ ಕೂಡ ಹೋಗ್ತಾರೆ. ಇವತ್ತು ಶನಿವಾರ ರಜೆ ಇದ್ರೂ ಕೂಡ ಸ್ಯಾಟಲೈಟ್ ಬಸ್ ನಿಲ್ದಾಣ ಎಂದಿನಂತಿಲ್ಲ. ಇಲ್ಲಿ ಯಾವಾಗಲೂ ಕೂಡ ಪ್ರಯಾಣಿಕರು ಗಿಜಿ ಅಂತಿರ್ತಾರೆ. ಆದರೆ ಇವತ್ತು ನೋಡಿ ಯಾವ ರೀತಿ ಖಾಲಿ ಇದೆ. ಕಾರಣ ಬಂದಿದೆ ಅಂತ ತುಂಬ ಜನ ಮನೆಗಳಲ್ಲೇ ಉಳ್ಕೊಂಡಿದ್ದಾರೆ, ಊರುಗಳಿಗೆ ಹೋಗ್ತಾ ಇಲ್ಲ ಅಥವಾ ಪಿಕ್ನಿಕ್ಗೂ ಹೋಗ್ತಾ ಇಲ್ಲ. ವೀಕೆಂಡ್ ಮಜಾಗೂ ಕೂಡ ರಜೆ ಹಾಕಿದ್ದಾರೆ. ಇನ್ನೊಂದು 4ನೇ ಶನಿವಾರ ತುಂಬ ಜನ ಬೆಂಗಳೂರಲ್ಲೇ ಉಳ್ಕೋತಾರೆ. ಆದರೆ ಬಹುತೇಕ ಜನ ಬೆಂಗಳೂರು ಬಿಟ್ಟು ಹೋಗಬೇಕಾಗಿತ್ತು, ಯಾಕೆಂದರೆ ರಜೆ ಇದೆ ಅನ್ನೋಂಥ ಕಾರಣಕ್ಕಾಗಿ ರಜೆಯಲ್ಲೇ ಅವರ ಕೆಲಸ ಕಾರ್ಯಗಳು ಊರಲ್ಲಿ ಇಟ್ಕೊಳ್ತಾರೆ. ಆದರೆ ಪ್ರಯಾಣಿಕರ ಸಂಖ್ಯೆಯಲ್ಲಿ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಎಂದಿನಂತೆ ಇಲ್ಲ. ಬಸ್ಗಳ ಸಂಖ್ಯೆ ಎಂದಿನಂತೆ ಇದೆ. ಸಾರಿಗೆ ಇಲಾಖೆ ಯಾವುದೇ ಬಸ್ಗಳನ್ನ ನಿಲ್ಲಿಸಿಲ್ಲ, ಬಸ್ಗಳನ್ನ ಎಂದಿನಂತೆ ರಸ್ತೆಗಿಳಿಸಿದೆ. ಆದರೆ ಪ್ರಯಾಣಿಕರು ಮಾತ್ರ ಇಲ್ಲ. ನಾವೀಗ ಸ್ಯಾಟಲೈಟ್ ಬಸ್ ನಿಲ್ದಾಣ ತೋರಿಸ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ, ಈ ಒಂದು ಹೊತ್ತಿನಲ್ಲಿ, ಈ ಒಂದು ಸ್ಥಳದಲ್ಲಿ ತುಂಬ ಜನ ಇಲ್ಲಿ ಇರ್ತಿದ್ರು, ಊರುಗಳಿಗೆ ಹೋಗೋದಕ್ಕೆ ಫ್ಯಾಮಿಲಿ ಸಮೇತ ಬರ್ತಾ ಇದ್ರು. ಆದರೆ ಇವತ್ತು ಮಾತ್ರ ಖಾಲಿ ಹೊಡಿತಾ ಇದೆ. ಅಂದರೆ ಬೆಳಿಗ್ಗೆ ಅಂತ ಆಗಿರ್ಬೋದು, ಆದರೂ ಕೂಡ ನಾವು ಕಂಡಕ್ಟರ್ಗಳಿಗೆ, ಡ್ರೈವರ್ಗಳಿಗೆ ವಿಚಾರಿಸಿದಾಗ ಅವರು ಮಾಧ್ಯಮಗಳಿಗೆ ಮಾತಾಡೋಕ್ಕೆ ಹಿಂಜರಿತಾರೆ, ಅವ್ರಿಗೆ ಅವಕಾಶ ಇಲ್ಲ. ನಾವು ವಿಚಾರಿಸಿದಾಗ ಇಲ್ಲ, ಎಂದಿನಂತೆ ಇಲ್ಲ, ರಜೆ ಇದ್ರೆ ತುಂಬ ಜನ ಇಲ್ಲಿ ಬರ್ತಾ ಇದ್ರು, ಇಲ್ಲಿ ನಿಂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ಬಹುತೇಕ 80% 90% ಬಸ್ಗಳು ಫಿಲಪ್ ಆಗ್ತಿದ್ವು. ಒಂದೊಂದು ಬಸ್ಸಲ್ಲಿ ನಿಂತ್ಕೊಂಡು ಕೂಡ ಹೋಗ್ತಾ ಇದ್ರು. ಯಾಕೆಂದ್ರೆ ಈ ಭಾಗದಲ್ಲಿ ತುಂಬ ಜನ ಬೆಂಗಳೂರಿಗೆ ಬಂದು ನೆಲೆಸಿದ್ದಾರೆ. ಮೈಸೂರು, ಮಂಡ್ಯ, ರಾಮನಗರ, ವಿರಾಜಪೇಟೆ, ಕೊಡಗು, ನಂಜನಗೂಡು, ಈ ಭಾಗದಿಂದ ಕೊಳ್ಳೇಗಾಲ, ಚಾಮರಾಜನಗರ ಈ ಭಾಗಕ್ಕೆ ಈ ಕಡೆಯಿಂದ ಬಸ್ಗಳು ಹೋಗೋದು. ತುಂಬ ಜನ ಇದ್ದಾರೆ ಬೆಂಗಳೂರಿಗೆ, ಆ ಭಾಗದಿಂದ ಬಂದು ನೆಲೆಸಿದ್ದಾರೆ. ಆದರೆ ಇವತ್ತಿನ ಪರಿಸ್ಥಿತಿ ಮಾತ್ರ ತುಂಬ ಭಿನ್ನವಾಗಿದೆ. ಬಂದ್ ಅನ್ನುವಂಥ ಕಾರಣಕ್ಕಾಗಿ ಬಹುತೇಕ ಈ ಭಾಗದಲ್ಲಿ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಬೆಳಗ್ಗೆನೆ ಬಹುತೇಕ ಬಸ್ ಬಂದ್ಗೆ ಒಂದು ರೀತಿಯಲ್ಲಿ ಸಪೋರ್ಟ್ ಸಿಗ್ತಾ ಇದೆ. ಜನ ಬಂದ್ ಅನ್ನುವಂಥ ಕಾರಣಕ್ಕಾಗಿ ಬರ್ತಾ ಇಲ್ಲ. ಆದರೆ ಬಸ್ಗಳು ಎಂದಿನಂತಿದೆ. ಒಟ್ಟಾರೆಯಾಗಿ ಮೈಸೂರು ರಸ್ತೆ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಜನರ ಅಂದ್ರೆ ಪ್ರಯಾಣಿಕರ ಸಂಖ್ಯೆಯಲ್ಲಿ ಬಹಳ ಇಳಿಕೆ, ಕಡಿಮೆ ಪ್ರಮಾಣದಲ್ಲಿ ಇರುವಂಥದ್ದು. ಆದರೆ ಬಸ್ಗಳು ಯಾವುದು ಕೂಡ ನಿಂತಿಲ್ಲ, ಬಸ್ಗಳು ಓಡಾಟ ಮಾಡ್ತಿದ್ದಾವೆ. 4 ಜನ ಇದ್ರೂ ಕೂಡ ಬಸ್ಗಳು ಸಂಚಾರವನ್ನ ನಿಲ್ಲಿಸಿಲ್ಲ, ಓಡಾಟ ನಿಲ್ಲಿಸಿಲ್ಲ, ಬಸ್ಗಳು ಹೋಗ್ತಾ ಇದ್ದಾವೆ ಎಂದಿನಂತೆ. ಮಮತಾ,
ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಸ್ಯಾಟಲೈಟ್ ಬಸ್ ನಿಲ್ದಾಣದ ಚಿತ್ರಣ. ಯೂಶಲಿ ಅಲ್ಲಿ ಇದಕ್ಕಿಂತ ಈಗೇನು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರೆ ಅದಕ್ಕಿಂತ ಒಂದು 50% ಜನ ಜಾಸ್ತಿನೇ ಇರ್ತಾ ಇದ್ರು. ಬಟ್ ಇನ್ನೂ ಜನ ಬಂದಿಲ್ಲ. ವಿವಿಧ ರೀಸನ್ಸ್ ಇರುತ್ತೆ. ಸೌಲಭ್ಯ ಇದೆ, ಉಪಯೋಗಿಸ್ಕೊಳ್ಬೇಕಾ ಬೇಡವಾ ಅನ್ನೋದು ಜನರ ವಿವೇಚನೆಗೆ ಬಿಟ್ಟಂತಹ ವಿಚಾರ.